ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಮತ್ತೊಂದು ಸಾರಿ ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರಾತ್ಮನು ನಮ್ಮ ಹೃದಯ ಭೂಮಿಯಲ್ಲಿ ಬಿತ್ತುವಂತ ಬೀಜ ಏನು ಅಂತಂದ್ರೆ, ಅನೇಕ ಯೌವನಸ್ಥರಲ್ಲಿ ಕಾಡುವಂತ ಒಂದು ಪ್ರಶ್ನೆ, ದೇವರು ಎಂಥವರನ್ನ ಸೇವೆಗೆ ಕರೀತಾನೆ, ದೇವರು ನನ್ನ ಯಾವಾಗ ಸೇವೆಗೆ ಕರೀತಾನೆ. ಅನೇಕ ಯೌವನಸ್ಥ ಮಕ್ಕಳಿಗೆ ಇವತ್ತಿನ ಪ್ರಪಂಚದಲ್ಲಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ ನಂತರ ದೇವರಿಗಾಗಿ ಏನಾದರೂ ಒಂದು ಮಾಡ್ಬೇಕನ್ನುವಂಥ ಒಂದು ತವಕ, ಮನಸ್ಸಲ್ಲಿ ಒಂದು ಆತಂಕ, ಏನೋ ಒಂದು ಮಾಡೇ ಬಿಡ್ಬೇಕನ್ನುವಂಥ ಒಂದು ಹೋರಾಟ ಇದ್ದೇ ಇರುತ್ತೆ ಖಂಡಿತವಾಗಿ ಕೂಡ. ಆದರೆ ಅನೇಕ ಸಾರಿ ನಾವು ಆಲಯಗಳಲ್ಲಿ ಕೂತು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಯೌವನಸ್ಥರು, ನಾವು ಪ್ರಾರ್ಥಿಸ್ತಾ ಇರ್ತವೆ, ಯಾರನ್ನ ದೇವ್ರ ಸೇವೆಗೆ ಕರೀತಾನೆ ಅಂತೇಳಿ. ಸೊ ಮುಂದಿನ ಎಪಿಸೋಡಲ್ಲಿ ನಾನು ಮಾತಾಡ್ತಾನೆ, ದೇವರು ಹೇಗೆ ಮಾತಾಡ್ತಾರೆ ನಮ್ಮ ಜೊತೆಯಲ್ಲಿ ಸೇವೆಗೆ ಕರೆಯುವಾಗ, ಸೇವೆಯಲ್ಲಿ ದೇವರು ಯಾರನ್ನ ನಿಲ್ಲಿಸ್ತಾರೆ, ದರ್ಶನ ಅಂದ್ರೇನು, ಇವೆಲ್ಲವುಗಳನ್ನ ನೆಕ್ಸ್ಟ್ ಇದಾದ ನಂತರ ಒಂದೊಂದು ಎಪಿಸೋಡ್ ಆಗಿ ಮಾತಾಡ್ತಾನೆ. ದೇವರಾತ್ಮನು ಈ ಕರೆಯುವಿಕೆ ಬಗ್ಗೆ, ನಂತರ ಸೇವೆಯ ಬಗ್ಗೆ ಸೀರಿಯಸ್ ಆಗಿ ಮಾತಾಡೋದಕ್ಕಾಗಿ ಪ್ರೇರೇಪಣೆ ಕೊಟ್ಟಿದ್ದಾರೆ. ಆದರೆ ಇವತ್ತಿನ ದಿನ ದೇವರು ಯಾರನ್ನ ಸೇವೆಗೆ ಕರೀತಾನೆ, ನಮ್ಮಲ್ಲಿ ನಾನಾ ತರವಾದಂಥ ಪ್ರಶ್ನೆಗಳು ಕಾಡ್ತಾ ಇರ್ತವೆ. ಇದು ಆಲಯದಲ್ಲಿ ದೇವರ ಸೇವೆಯಲ್ಲಿರುವಂಥ ಯವನಸ್ಥರಿಗೆ ಹೇಳೋಂಥ ವಾಕ್ಯ. ಸೊ ದೇವರು ಸೇವೆಯಲ್ಲಿ ನಾನು ಉಪಯೋಗಿಸಲ್ಪಡ್ಬೇಕಂತೇಳಿ ದೇವರ ಸನ್ನಿಧಾನದಲ್ಲಿ ಆಗಲೇ ಪ್ರಾರ್ಥನೆ ಮಾಡ್ತಾ, ನಾನು ಯಾಕೆ ದೇವರು ಕರೀತಾ ಇಲ್ಲ, ಇನ್ಯಾವಾಗ ಕರೀತಾನೆ, ಹೇಗೆ ಕರೀತಾನೆ ಅನ್ನೋರಿಗೆ ದೇವರಾತ್ಮನು ಮಾತಾಡೋ ವಿಚಾರ ಏನು ಅಂತಂದ್ರೆ, ಎಂಥವ್ರನ್ನ ದೇವರು ಕರೀತಾನೆ. ಸೊ ನೇರವಾಗಿ ಯೇಸು ಕ್ರಿಸ್ತನು ಮೊಟ್ಟ ಮೊದಲಿಗೆ ತನ್ನ ಸೇವೆಯಲ್ಲಿ ಪ್ರಥಮ ಶಿಷ್ಯರನ್ನಾಗಿ ಮಾಡಿಕೊಳ್ಳುವಾಗ ಎಂಥರನ್ನ ಕರೆದನು ಅಂತೇಳಿ ಒಂದು ವಾಕ್ಯನ ಧ್ಯಾನಿಸೋಣ, ಈಸಿಯಾಗಿ ನಿಮ್ಗೆ ಅರ್ಥ ಆಗೋಗುತ್ತೆ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯೇಸು ಕ್ರಿಸ್ತನು ಪೇತ್ರನ ಇಲ್ಲಿ ಸೇವೆಗೆ ಕರೀತಾನೆ. ಯಾವ ರೀತಿ ಇತ್ತು ಕರೆಯುವಂತ ಸಂದರ್ಭದಲ್ಲಿ? ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ, ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಇದು 4ನೇ ವಚನ. 5ನೇ ವಚನ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನು ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಲ್ಲೆಲೂಯಾ. ದೇವರು ಪೇತ್ರನನ್ನ ಕರೆಯುವಾಗ ಪೇತ್ರನ ಸ್ಥಿತಿ ಹೇಗಿತ್ತು ಅಂತಂದ್ರೆ, ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದಾನೆ, ಮೀನು ಸಿಕ್ಕಿಲ್ಲ, ಒಂದು ಮೀನು ಕೂಡ ಸಿಕ್ಕಿಲ್ಲ. ಆ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಂತ ವ್ಯಕ್ತಿಗೆ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ಇನ್ನೊಂದು ಸಾರಿ ನನ್ನ ಮಾತಿನ ಮೇರೆಗೆ ಬಲೆನ ಇನ್ನೊಂದು ಸಾರಿ ಹಾಕು ಅಂತೇಳಿ. ಇನ್ನೊಂದು ಸಾರಿ ಹಾಕು ಅಂತ ಹೇಳುವಾಗ ಪೇತ್ರನು ಪ್ರೀತಿಯಿಂದ, ಸ್ವಾಮಿ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದಾನೆ, ಆದ್ರೆ ನೀನು ಹೇಳ್ತಾ ಇದೀಯ ಅಂತೇಳಿ ಮತ್ತೊಂದು ಸಾರಿ ಹಾಕ್ತಾನೆ ಅಂತೇಳಿ ಮತ್ತೊಂದು ಸಾರಿ ಬಲೆ ಹಾಕಿದನು. ವಾಕ್ಯದಲ್ಲಿ ನೋಡ್ತವೆ, ರಾಶಿಯಾಗಿ ಮೀನು ಸಿಕ್ತು, ನಂತರ ಎಳೆಯಕ್ಕೆ ಆಗಲಿಲ್ಲ, ಬೇರೆಯವ್ರ ಸಹಾಯ ತಗೊಂಡು ಅದನ್ನ ಏನಂತಾರೆ ಬಲೆನ ಎಳೆಯೋದಕ್ಕೆ ಶುರು ಮಾಡಿದ್ರು. ಇವೆಲ್ಲ ಒಂದ್ ಕಡೆ ಪಕ್ಕಕ್ಕೆ ಇಡೋಣ. ದೇವರು ಪೇತ್ರನನ್ನ ಯಾಕೆ ಸೇವೆಗೆ ಕರೆದನು ಅಂತಂದ್ರೆ, ಅವನಲ್ಲಿ ಪ್ರಯಾಸ ಪಡುವಂತ ಮನಸ್ಸು. ರಾತ್ರಿಯೆಲ್ಲ ಪ್ರಯಾಸ ಪಟ್ಟ ನಂತರವೂ ಕೂಡ ಯೇಸು ಕ್ರಿಸ್ತನ ಹೇಳಿದ ಮೇಲೆ ಆ ವಿಧೇಯತೆಯಿಂದ ಇನ್ನೂ ಹೆಚ್ಚೆಚ್ಚಾಗಿ ಪ್ರಯಾಸ ಪಡುವಂತಹ ಮನಸ್ಸು. ಸೊ ಅಂಡರ್ಲೈನ್ ದಿಸ್ ವರ್ಡ್ಸ್. ಯವನಸ್ಥರು ಯಾರಾದರೂ ಯಾಕೆ ದೇವರನ್ನ ಸೇವೆಗೆ ಇನ್ನೂ ಕರೀತಾ ಇಲ್ಲ ಅಂತಂದ್ರೆ, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಏನು ಅಂತಂದ್ರೆ, ಪ್ರಯಾಸ ಪಡುವಂತ ಮನಸ್ಸು ನಮಗಿರಬೇಕು. ನಂತರ ಯೇಸು ಕ್ರಿಸ್ತನು ಒಂದು ವೇಳೆ ಇನ್ನೂ ಹೆಚ್ಚಾಗಿ ಪ್ರಯಾಸ ಪಡು ಅಂದ್ರೆ ಅದಕ್ಕೂ ಸಿದ್ಧವಾಗಿರಬೇಕು. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ನಂತರ ಇನ್ನೊಂದು ಘಟನೆಯನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನಂತರ ನೇರವಾಗಿ ನಾವು ನಮ್ಮ ಜೀವನದಲ್ಲಿ ಏನು ನಡೀತದೋ ಮಾತಾಡಿಕೊಳ್ಳೋಣ.
ಒಂದನೇ ಅರಸುಗಳ ಗ್ರಂಥ 19ನೇ ಅಧ್ಯಾಯ 19ನೇ ವಚನ. ಒಂದನೇ ಅರಸುಗಳ ಗ್ರಂಥ 19ನೇ ಅಧ್ಯಾಯ 19ನೇ ವಚನ. ಇಲ್ಲಿ ಏಲಿಯನು ಎಲಿಷನನ್ನು ಸೇವಕನನ್ನಾಗಿ ಮಾಡಿಕೊಳ್ತಾನೆ. ಯಾವ ಸಂದರ್ಭದಲ್ಲಿ? 19ನೇ ವಚನ. ಏಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲಿಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಏಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಏಲಿಯನಿಗೆ ತನ್ನ ತಂದೆ ತಾಯಿಗಳಿಗೆ ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆ ಆಗಲಿ. ನಂತರದಲ್ಲಿ ಅಲ್ಲಿ ಏಲಿಯನಿಗೆ ಶಿಷ್ಯನಾಗ್ತಾನೆ ಎಲಿಷನು. ಕರೆದಂತ ಸಂದರ್ಭ ಏನಾಗಿತ್ತು ಅಂತಂದ್ರೆ, ಇಲ್ಲಿ ಎಲಿಷನು 12 ಜೋಡಿ ಎತ್ತುಗಳನ್ನ ತಗೊಂಬಂದು ನಂತರ 12ನೇ ಜೋಡಿಯನ್ನು ಹಿಡ್ಕೊಂಡು ಹೊಲದಲ್ಲಿ ಉಳ್ತಾ ಇದ್ದಾನೆ, ಪ್ರಯಾಸ ಪಡ್ತಾ ಇದ್ದಾನೆ. ಏಲಿಯನು ನೋಡಿದ್ನು, ಇವನು ಬಹಳ ಪ್ರಯಾಸ ಪಡ್ತಾ ಇದ್ದಾನೆ, ಖಂಡಿತ ಇವನ್ನ ಕರೆದ್ರೆ ಸೇವೆಯಲ್ಲಿ ಕೂಡ ಪ್ರಯಾಸ ಪಡ್ತಾನೆ. ದೇವರ ಆತ್ಮ ಹೇಳಿದ, ಹಾಕೋ ಅವನ ಮೇಲೆ ಕಂಬಳಿ. ಯೇಸು ಕ್ರಿಸ್ತನನ್ನು ಪೇತ್ರನನ್ನು ಕರೆದಾಗ ಪ್ರಯಾಸ ಪಡುವಂತ ಪೇತ್ರನನ್ನು ಕರೆದನು. ಏಲಿಯನು ಎಲಿಷನನ್ನು ಕರೆಯುವಾಗ ಪ್ರಯಾಸ ಪಡುವಂತ ಎಲಿಷನನ್ನು ಕರೆದನು. ಯಾಕೆ ದೇವರು ಪ್ರಯಾಸ ಪಡುವವರನ್ನ ಕರೀತಾನಂತಂದ್ರೆ, ತನ್ನ ಸೇವೆಯಲ್ಲಿ ಪ್ರಯಾಸ ಪಡುವುದಕ್ಕಾಗಿ. ಸೇವೆಗೆ ಬಂದ ನಂತರ ಆರಾಮಾಗಿ ಚೆನ್ನಾಗಿ ಏನಂತಾರೆ, ಎಲ್ಲ ಊಟ ತಿಂದು 4 ಹಾಡಾಡಿ ಯಾವುದೋ ಒಂದು ವಾಕ್ಯ ಹೇಳಿ ಪ್ರಯಾಸವಿಲ್ಲದೆ ಬದುಕಿಗಾಗಿ ದೇವರು ಕರೆಯೋದಿಲ್ಲ. ಕಣ್ಣೀರನ್ನ, ಅವಮಾನವನ್ನ, ನಿಂದೆಯನ್ನ ಹಾದು ಹೋಗುವಂತೆ, ನಿನ್ನ ಜೀವಿತ ಏನಂತಾರೆ ಎಲ್ಲದಕ್ಕೂ ಗಟ್ಟಿಗೊಳ್ಳುವಂತೆ, ಹಗಲು ರಾತ್ರಿ ಪ್ರಾರ್ಥಿಸುವಂತೆ, ಆರಾಧಿಸುವಂತೆ, ಸಮಯವೋ ಅಸಮಯವೋ ಯಾವುದು ಲೆಕ್ಕವಿಲ್ಲದಂತೆ ದೇವರ ವಾಕ್ಯವನ್ನು ಪ್ರಕಟಿಸುವುದಕ್ಕೆ ಅಂದ್ರೆ ಪ್ರಯಾಸ ಪಡುವಂತ ಮನಸ್ಸಿದ್ದವ್ರನ್ನ ದೇವರು ಕರೀತಾನೆ. ಈಗ ಸೇವಕರ ಜೊತೆಯಲ್ಲಿದ್ದು ಅನೇಕ ಯವನಸ್ಥರು, ನನ್ನ ಯಾವಾಗ ದೇವರು ಸೇವೆ ಕರೀತಾನೆ, ನನ್ನ ಯಾವಾಗ ಕರೀತಾನೆ ಅಂದ್ರೆ, ಪ್ರೀತಿಯ ಸಹೋದರ ಸಹೋದರಿ, ನೀನು ಭಾನುವಾರ ಒಂದು ದಿನ ಮಾತ್ರ ಆಲಯಕ್ಕೆ ಹೋಗಿ ಆರಾಧನೆಯಲ್ಲಿ ಕಂಡ್ರೆ ನೀನನ್ನ ಕರೆಯೋದಿಲ್ಲ. ಅಥವಾ ಯಾವುದೋ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ಕಲಿತು ತಣ್ಣಗೆ ಒಂದು 4 ಹಾಡಾಡಿ ಆರಾಧನೆ ಮಾಡಿ ಏನೋ ದೇವರ ಮಹಿಮೆ ಪಡಿಸ್ತಾ ಇದ್ದೇನೆ, ನಾನು ಯಾವಾಗ ಕರೀತಾನೆ ದೇವರು? ನೋ. ಸೇವಕರ ಜೊತೆಯಲ್ಲಿ ಸೇವೆಯ ಪ್ರತಿಯೊಂದು ಕೆಲಸದಲ್ಲೂ ಪ್ರಯಾಸ ಪಡಬೇಕು. ನನಗೆ ಕೊಟ್ಟಂತ ಕೃಪೆ ಏನು ಅಂದ್ರೆ, ಆ ದೇವರು ನನ್ನನ್ನು ಸೇವೆ ಕರೆಯುವಾಗ ಪ್ರಯಾಸ ಪಡ್ತಾ ಇದ್ದೆ. ನಾನು ಆಲಯದಲ್ಲಿ ಕಸ ಗುಡಿಸೋದಂದ ಹಿಡಿದು ಬಂಡೆ ತೊಳೆದು ಆ ಚರ್ಚ್ ಟ್ಯಾಂಕ್ಗಳಿಗೆ ನೀರು ತಂದಾಕಿ ಚರ್ಚ್ ಕೆಲಸ ಎಲ್ಲವನ್ನ ಮಾಡೋದ್ರಲ್ಲಿ ಪ್ರಯಾಸ ಪಡ್ತಾ, ನಂತರ ಓದೋದ್ರಲ್ಲಿ ಕೂಡ ಪ್ರಯಾಸ ಪಡ್ತಾ ಇದ್ದೆ. ಓದೋದ್ರಲ್ಲಿ ಪ್ರಯಾಸ ಪಡ್ತಾ ನಂತರ ನನ್ನ ಸೇವೆಗೆ ಕರೆಯುವಿಕೆ ಬರೋದಕ್ಕಿಂತ ಮುಂಚೆ ಯಾವುದೋ ಒಂದು ಏನಂತಾರೆ ಡೊಕ್ಲ ಸೈಕಲ್ನ ತಗೊಂಡು ಸುಮಾರು 5-6 ಕಿಲೋಮೀಟರ್ ದೂರದವರೆಗೂ, ನಾನು BEd ಮುಗಿದ ನಂತರ ದೂರದವರೆಗೂ ಬರೀ 250 ರೂಪಾಯಿ ಅಥವಾ 260 ರೂಪಾಯಿಗೆ ಪ್ರತಿದಿನ ದಿನಗೂಲಿ ನೌಕರರಂತೆ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಠ ಮಾಡಕ್ಕೆ ಹೋಗ್ತಾ ಇದ್ದೆ ಸೈಕಲಲ್ಲಿ. ದೇವರು ನಮ್ಮನ್ನ, ನೀವು ಯಾವುದೇ ವಿಷಯದಲ್ಲಾಗಿರಲಿ, ಫಾರ್ ಎಕ್ಸಾಂಪಲ್ ಯಾರಾದ್ರೂ ನೀವು ಜಾಬ್ ಮಾಡ್ತಾ ಇದ್ರಿ, ಬ್ರದರ್ ನಾನು ಹೆಂಗೆ ಕರೀತಾನೆ ದೇವ್ರ ಸೇವೆಗೆ, ನಿನಗೆ ದೇವರು ಯಾವ ಜಾಬ್ ಕೊಟ್ಟಿದನೋ ಆ ಜಾಬನ್ನು ಕರೆಕ್ಟಾಗಿ ಮಾಡ್ಬೇಕು ನೀನು ಪ್ರಯಾಸ ಪಟ್ಟು. ನೀವು ಕೇಳ್ಬೋದು, ಬ್ರದರ್ ನಾವು ದಿನಗೂಲಿ ನೌಕರರಂತೆ ಯಾವುದೋ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದೇವೆ ಅಥವಾ ಪ್ಲಂಬರ್ ಕೆಲಸ ಮಾಡ್ತೇವೆ, ನಮ್ಮನ್ನು ದೇವ್ರ ಸೇವೆ ಕರೀತಾನ. ದೇವ್ರ ಸೇವೆಗೆ ನಿನ್ನ ಮೇಲೆ ನಂಬಿಗಸ್ತಕ್ಕೆ ಇಟ್ಟು ಕರಿಬೇಕಂದ್ರೆ ನಿನಗೆ ಕೊಟ್ಟಂತ ಕೆಲಸವನ್ನ ಪ್ರಯಾಸ ಪಟ್ಟು ಮಾಡುವಂತವನಾಗಿರ್ಬೇಕು ನೀನು. ಯಾಕಂದ್ರೆ ಈ ಸೇವೆ ಪ್ರಯಾಸದಿಂದ ಕೂಡಿದ್ದು, ಕಣ್ಣೀರಿನಿಂದ ಕೂಡಿದ್ದು, ಅವಮಾನಗಳಿಂದ ಕೂಡಿದ್ದು, ನಿಂದೆಗಳಿಂದ ಕೂಡಿದ್ದು, ಇವುಗಳನ್ನ ಎದುರಿಸುವಕ್ಕೆ ನಿನಗೆ ಪ್ರಯಾಸ ಪಡೋ ಮನಸ್ಸು ಬೇಕು. ನಿಜವಾಗ್ಲೂ ನಾನು ಎಷ್ಟು ಪ್ರಯಾಸ ಪಟ್ಟಿದ್ದೇನೆ ಅಂತ ಹೇಳಿದ್ರೆ ಕೆಲವರು ನಂಬಲ್ಲ. ಈ ಬಳ್ಳಾರಿಯಲ್ಲಿರುವಂತ ನಮ್ಮ ಸಭೆ ಜನಗಳಿಗೆ ಗೊತ್ತು ಪ್ರಯಾಸ.
ಅದಕ್ಕಾಗಿ ದೇವರು ಕನಿಕರಿಸಿ ನೋಡಿದನು, ಇವನು ಲೌಕಿಕ ಜೀವನದಲ್ಲಿ ತನಗೆ ಕೊಟ್ಟಂತ ಆಲಯದ ಕೆಲಸಗಳನ್ನಾಗಲಿ ಯಾವುದೋ ಕೊಟ್ಟಂತ ಪಾರ್ಟ್ ಟೈಮ್ ಜಾಬ್ ಅನ್ನಾಗಲಿ ಎಷ್ಟು ಪ್ರಯಾಸ ಪಡ್ತಾ ಇದ್ದಾನೆ ತಾನೆ. ಇವನಿಗೆ ಖಂಡಿತ ಸೇವೆ ಕರೆದ್ರೆ ಸೇವೆಯಲ್ಲೂ ಕೂಡ ಪ್ರಯಾಸ ಪಡ್ತಾನೆ ಅನ್ನುವಂಥ ನಂಬಿಕೆ ನಮ್ಮ ಮೇಲೆ ದೇವರಿಗೆ. ಇವತ್ತು ಆರಾಮಾಗಿ ಸುಮ್ಮನೆ ಚರ್ಚ್ಗೆ ಹೋಗ್ತಾನೆ, ಬರ್ತಾನೆ, ಯಾವುದೋ ಒಂದು 4 ವಾಕ್ಯಗಳನ್ನು ಕಲ್ತಿದ್ದಾನೆ, 4 ಹಾಡು ಹಾಡ್ತಾನೆ, ಆರಾಧನೆ ಮಾಡ್ತಾನೆ. ದೇವರು ನಿನ್ನನ್ನು ಉಪಯೋಗಿಸೋದಿಲ್ಲ ಬ್ರದರ್. ಪ್ರತಿ ಕ್ಷಣವೂ ಕೂಡ ವಾಕ್ಯ ಧ್ಯಾನದಲ್ಲಿ ಪ್ರಯಾಸ, ವಾಕ್ಯ ಓದೋದ್ರಲ್ಲಿ ಪ್ರಯಾಸ, ಪ್ರಾರ್ಥನೆ ಮಾಡೋದ್ರಲ್ಲಿ ಪ್ರಯಾಸ. 5 ನಿಮಿಷ ಪ್ರಾರ್ಥನೆ ಮಾಡಿದೆ, 10 ನಿಮಿಷ ಪ್ರಾರ್ಥನೆ ಮಾಡಿದೆ, ನೋ, ನಿನ್ನ ಮೊಣಕಾಲುಗಳು ಸವಿಯೋ ತನಕ ಪ್ರಯಾಸದ ಪ್ರಾರ್ಥನೆಗಳು. ಯಾವುದಾದ್ರೂ ಸುವಾರ್ತೆ ಸಾವಿರಕ್ಕೆ ಹೋದ್ರೆ ಹಗಲು ರಾತ್ರಿ ಅನ್ನಲಾರ್ದಂತೆ ಏನಂತಾರೆ, ಆ ವೆಹಿಕಲ್ ಫೆಸಿಲಿಟಿ ಇದೇನೋ ಇಲ್ವೋ, ನೋ, ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್. ಕಂಪಲ್ಸರಿ ನೀನು ಪ್ರಯಾಸ ಪಡುವಂತ ಮನಸ್ಸಿದ್ರೆ ದೇವರು ನೋಡ್ತಾನೆ, ಈ ನನ್ನ ಮಗನ ಖಂಡಿತ ಕರೆದ್ರೆ ನನ್ನ ಸೇವೆಯಲ್ಲೂ ಕೂಡ ಪ್ರಯಾಸ ಪಡ್ತಾನೆ ಅಂತೇಳಿ ನನ್ನ ಕರೀತಾನೆ ದೇವರು. ಪೇತ್ರರು ಇನ್ನೊಂದು ಸಾರಿ ಬಲೆ ಹಾಕಪ್ಪ, ಇಲ್ಲ ಸ್ವಾಮಿ, ಆಗ್ಲೇ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾನೆ, ಬಟ್ ಇನ್ನೊಂದು ಸಾರಿ ಪ್ರಯಾಸ ಪಡು. ಇವತ್ತು ನಮಗೆ ಇನ್ನೂ ಸೇವಕರುಗಳಾಗಿರುವಂಥ ನಮಗೆ ಸೇವೆಗೆ ಬರುವಂಥ ಯವನಸ್ಥರಿಗೆ ಪ್ರಯಾಸ ಪಡೋ ಮನಸ್ಸಿಲ್ಲ. ಎಲ್ಲವೂ ಆರಾಮಾಗಿ ಹಂಗೆ ಸಿಕ್ಕಿಬಿಡ್ಬೇಕಂತವೆ. ಸೇವೆ ಪ್ರಾರಂಭದ ದಿನಗಳಲ್ಲಿ 5 ವರ್ಷ ಪ್ರಯಾಸ, ಹೆಚ್ಚು ಕಡಿಮೆ 5-6 ವರ್ಷಗಳ ಕಾಲ ಊಟ ಇಲ್ಲದಂತೆ, ಸರಿಯಾದ ಬಟ್ಟೆ ಇಲ್ಲದಂತೆ, ನಿದ್ರೆ ಇಲ್ಲದಂತೆ ಪ್ರಾರ್ಥನೆಗಳು. ಈ ದಿನ ದೇವರ ಕೃಪೆ ಆ ಪ್ರಯಾಸ ಪಡೋ ಮನಸ್ಸನ್ನು ನೋಡಿ ಯಾವ ರೀತಿ ಪೇತ್ರರಿಗೆ ಆ ರಾಶಿ ಮೀನನ್ನು ಕೊಟ್ಟನೋ, ಇವತ್ತು ದೇವರ ಕೃಪೆಯಿಂದ ಅನೇಕರಿಗೆ ಆಶೀರ್ವಾದದಾಯಕವಾಗಿ ನಮ್ಮ ಸೇವೆಯನ್ನು ನಿಲ್ಲಿಸಿದ್ದಾನೆ. ಅದಕ್ಕಾಗಿ ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಯವನಸ್ಥರು ನೀವು ಅನೇಕರು ನಾನು ಕ್ರಿಸ್ತನಿಗಾಗಿ ಬದುಕಬೇಕು, ಸೇವೆಯಲ್ಲಿ ನಾನು ಏನೋ ಒಂದು ಮಾಡಬೇಕು ದೇವರಿಗಾಗಿ ಅಂತ ಇದಿರ್ತಾನೆ. ಆದರೆ ಈಗ ಪ್ರಸ್ತುತ ನಿನಗೆ ಆಲಯದಲ್ಲಿ ಏನು ಕೆಲಸಗಳನ್ನು ಕೊಡ್ತಾ ಇದ್ದಾನೋ, ಅಥವಾ ನೀನು ವ್ಯಕ್ತಿಗತವಾಗಿ ಏನೇನು ಕೆಲಸ ಮಾಡ್ತದೆಯೋ, ಪ್ರಯಾಸ ಪಟ್ಟು ಮಾಡೋದನ್ನ ಕಲಿ. ದೇವರ ರಾಜ್ಯಕ್ಕಾಗಿ ಯಾವ ಸೋಮಾರಿಗಳು ಕೂಡ ಉಪಯೋಗಿಸಲ್ಪಡೋದಿಲ್ಲ. ಒಂದು ವೇಳೆ ಸೇವೆಗೆ ಬಂದ ನಂತರ ಸೇವಕರುಗಳಾಗಿರುವಂಥ ನಾವು ಆರಾಮಾಗಿ ಊಟ ಮಾಡ್ಕೊಂಡು 4 ವಾಕ್ಯಗಳು ಹೇಳ್ಕೊಂಡು ಯಾವುದೋ ಇದೇ ಥರ ಯೂಟ್ಯೂಬಲ್ಲಿ 4 ವಾಕ್ಯ ಹಾಕಿ, ನೋ, ರಿಮೈನಿಂಗ್ ಟೈಮ್ ವಿ ಹ್ಯಾವ್ ಟು ಡೂ ಹಾರ್ಡ್ ವರ್ಕ್ ಇನ್ ಮಿನಿಸ್ಟ್ರಿ. ಕಂಪಲ್ಸರಿ ಪ್ರಯಾಸ. ದೇವ್ರಿಗೆ ಇಷ್ಟ ಅದು. ಅದಕ್ಕೆ ಆದಾಮನಿಗೆ ಹೇಳಿದ್ದು, ನೀನು ಪ್ರಯಾಸ ಪಟ್ಟು ದುಡಿಯೋ ಹೋಗೋ. ಪ್ರಯಾಸ ಪಡೋರು ನಮ್ಮ ದೇವ್ರು ಇಷ್ಟಪಡ್ತಾನೆ. ಚುರುಕುಗೈ ರಾಜ್ಯಾಧಿಕಾರವನ್ನು ಕೊಟ್ಟರೆ ಜೋಲುಗೈ ದರಿದ್ರನ ತಂದು ಕೊಡುತ್ತೆ ನಮಗೆ. ಅದಕ್ಕಾಗಿ ಈ ಮಾತುಗಳನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ, ದೇವರಾತ್ಮ ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಯವನಸ್ಥನಾಗಿ ಅಥವಾ ದೇವರ ನಂಬಿ ನಾನು ಏನಾದರೂ ದೇವರಿಗಾಗಿ ಮಾಡ್ಬೇಕನ್ನೋಂಥ ಆಲೋಚನೆ ಉಳ್ಳುವಂಥ ವ್ಯಕ್ತಿ ನೀನು ಯಾರೇ ಆಗಿದ್ರೂ ಪರವಾಗಿಲ್ಲ, ನಿನಗೆ ಕೊಟ್ಟಂಥ ಕೆಲಸದಲ್ಲಿ ಅಥವಾ ಆಲಯದಲ್ಲಿ ಆಗಿರಲಿ, ಅದು ಆಫೀಸಲ್ಲಿ ಆಗಿರಲಿ, ಮನೆಯಲ್ಲಿ ಆಗಿರಲಿ, ಎಲ್ಲೇ ಆಗಿರಲಿ, ನೀನು ಪ್ರಯಾಸ ಪಟ್ಟು ಮಾಡುವಾಗ ಮಾತ್ರವೇ ದೇವರು ನಿನ್ನನ್ನು ಕರೀತಾನೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಪೇತ್ರನನ್ನು ಕರೆದಾಗ ಪೇತ್ರನು ಪ್ರಯಾಸ ಪಡುವನಾಗಿದ್ದನು. ಏಲಿಯನು ಎಲಿಷನನ್ನು ಕರೆಯುವಾಗ ಅವನು ಹೊಲದಲ್ಲಿ ಪ್ರಯಾಸ ಪಡುವನಾಗಿದ್ದನು. ಅದಾದ ನಂತರ ಅವ್ರನ್ನ ಸೇವೆಗೆ ದೇವರು ಕರೆದ ನಂತರ ಸೇವೆಯಲ್ಲೂ ಕೂಡ ಪ್ರಯಾಸ ಪಡುವವರಾಗಿದ್ದರು. ಅದಕ್ಕಾಗಿ ಕ್ರಿಸ್ತನಿಗಾಗಿ ಪ್ರಯಾಸ ಪಡುವಂಥ ಮನಸ್ಸು ಯಾರಲ್ಲಿದೆಯೋ ಅವರನ್ನು ಖಂಡಿತವಾಗಿ ದೇವರ ಸೇವೆ ಕರೀತಾನೆ. ಮುಂಬರುವ ದಿನಗಳಲ್ಲಿ ದೇವರು ಹೇಗೆ ತಾನೇ ನಮಗೆ ಮಾತಾಡ್ತಾನೆ ಅನೇಕ ವಿಷಯಗಳಲ್ಲಿ ಅಂತ ನಾನು ನಿಮಗೆ ತಿಳಿಸಿಕೊಡ್ತಾನೆ. ದೇವರ ವಾಕ್ಯನ ಆಶೀರ್ವದಿಸಲಿ. ಪ್ರಯಾಸ ಪಡೋರಾಗೋಣ. ಗಾಡ್ ಬ್ಲೆಸ್ ಯು.